3D ಮೇಕಪ್, HD ಮೇಕಪ್, ವಾಟರ್ ಪ್ರೂಫ್ ಮೇಕಪ್, ಅಬ್ಬಾ ಇಷ್ಟೊಂದು ಥರ ಮೇಕಪ್ ಇದೆ. ನನ್ನ ಸ್ಕಿನ್ನಿಗೆ ಯಾವ ರೀತಿ ಮೇಕಪ್ ಸೂಟ್ ಆಗುತ್ತೆ, ಸ್ಪೆಷಲ್ ಒಕೇಶನ್ಗೆ ಯಾವ್ದಾದ್ರು ಮೇಕಪ್ ಮಾಡಿಸ್ಕೊಳ್ಬೇಕಂದ್ರೆ ಯಾವ್ದು ಸೆಲೆಕ್ಟ್ ಮಾಡಬೇಕು ಅಂತ ಕನ್ಫ್ಯೂಸ್ ಆಗ್ತಿದ್ಯಾ? ಡೋಂಟ್ ವರಿ, ನಾನಿವತ್ತು ನಿಮಗೆ ಈಸಿ ಸೊಲ್ಯೂಷನ್ ಹೇಳ್ಕೊಡ್ತೀನಿ. ಜೊತೆಗೆ ಇದರದ್ದು ಸೀಕ್ರೆಟ್ ಫಾರ್ಮುಲಾ ಕೂಡ ಶೇರ್ ಮಾಡ್ತಾ ಇದ್ದೀನಿ. ನಮಸ್ತೆ, ನಾನು ದೀಪಾ ನಾಗೇಶ್, ಸೆಲೆಬ್ರಿಟಿ ಮೇಕಪ್ ಆರ್ಟಿಸ್ಟ್. ಸಾಧಾರಣವಾಗಿ ಬ್ಯೂಟಿ ಪಾರ್ಲರ್ಗೆ ಹೋದ ತಕ್ಷಣ ಮೇಕಪ್ನ ಆಫ್ ಮಾಡ್ಕೊಳ್ಳುವಾಗ 3D ಮೇಕಪ್ ಬೇಕಾ, HD ಮೇಕಪ್ ಬೇಕಾ, ಅಥವಾ ವಾಟರ್ ಪ್ರೂಫ್, ಸ್ವೆಟ್ ಪ್ರೂಫ್ ಅಂತೆಲ್ಲ ಕೇಳ್ತಾರೆ. ತುಂಬಾನೇ ಕನ್ಫ್ಯೂಸಿಂಗ್ ಆಗಿರುತ್ತೆ. 3D ಮೇಕಪ್ಪಲ್ಲಿ ಲೆಂತ್, ವಿಡ್ತ್ ಆ್ಯಂಡ್ ಡೆಪ್ತನ್ನು ನಾವು ಮೇಂಟೈನ್ ಮಾಡ್ತಾ ಬರ್ತಿರ್ತೀವಿ. ಅಂದರೆ ಐಬ್ರೋಸ್ ಆಗಿರ್ಬೋದು, ನೋಸ್ ಆಗಿರ್ಬೋದು, ಕಾಂಟೋರಿಂಗ್, ಹೈಲೈಟ್ನಿಂಗ್, ಹೀಗೆ ಅದನ್ನು ತುಂಬಾ ಡೀಟೇಲ್ ಆಗಿ ಮಾಡ್ತಾ ಬರುವಂಥದಕ್ಕೆ 3D ಮೇಕಪ್ ಅಂತ ಹೇಳ್ತೀವಿ. ಇದನ್ನು ತುಂಬ ದೊಡ್ಡ ಒಕೇಶನ್ಗೆ ಅಥವಾ ಬ್ರೈಡಲ್ ಪ್ಯಾಕೇಜಲ್ಲಿ ಆಫ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇನ್ನು HD ಮೇಕಪ್ ಅಂದರೆ ಹೈ ಡೆಫಿನೇಷನ್ ಮೇಕಪ್ ಅಂತ ಹೇಳ್ತೀವಿ. ಈ HD ಮೇಕಪ್ನ ಸಣ್ಣ ಪುಟ್ಟ ಒಕೇಶನ್ಗೂ ಮಾಡ್ಕೊಳ್ಬೋದು. ಇನ್ಫ್ಯಾಕ್ಟ್ ರೆಡ್ ಕಾರ್ಪೆಟ್ ಮೇಕಪ್ ಅಥವಾ ಬಿಗ್ ಈವೆಂಟಲ್ಲಿ ಕೂಡ ಮಾಡ್ಕೊಳ್ಬೋದು. ಹೈ ಡೆಫಿನೇಷನ್ ಮಾಡ್ಕೊಳ್ಳೋದ್ರಿಂದ ಅಡ್ವಾಂಟೇಜ್ ಏನಿರುತ್ತೆ ಅಂತಂದರೆ ನಿಮ್ಮ ಮೇಕಪ್ ಲಾಂಗ್ ಲಾಸ್ಟಿಂಗ್ ಆಗೋ ಇರುತ್ತೆ. ಮೊಬೈಲಲ್ಲಿ ತಗೊಳ್ಳೋಂಥ ಫೋಟೋಸಿಂದ ಹಿಡಿದು ಹೈಯರ್ ಎಂಡ್ ಕ್ಯಾಮ್ರಾದಲ್ಲಿ ಕೂಡ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಆಗ್ಬೋದು. ಸೊ ಹೈಯರ್ ಎಂಡ್ ಮೇಕಪ್ ಮಾಡ್ಕೊಳ್ಬೇಕಂದ್ರೆ ಹೈಯರ್ ಎಂಡ್ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ HD ಫೌಂಡೇಶನ್, HD ಕಾಂಪ್ಯಾಕ್ಟ್, HD ಐಲೈನರ್, HD ಐ ಶ್ಯಾಡೋ ಆ್ಯಂಡ್ ಬ್ಲಷ್, ಈವನ್ ಲಿಪ್ಸ್ಟಿಕ್ನ ಕೂಡ ಹೈ ಡೆಫಿನೇಷನ್ ಯೂಸ್ ಮಾಡಿರ್ತೀವಿ. ಇದು ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಪಾಪಪ್ ಆಗಿ ಕೂಡ ಕಾಣಿಸ್ತಾ ಇರುತ್ತೆ. ಸೊ ಅಲ್ಟಿಮೇಟ್ಲಿ HD ಮೇಕಪ್ ಈಸ್ ಬೇಸ್ಡ್ ಆನ್ ಪ್ರಾಡಕ್ಟ್, 3D ಮೇಕಪ್ ಈಸ್ ಬೇಸ್ಡ್ ಆನ್ ಸ್ಕಿಲ್ಸ್ ಅಂತ ಹೇಳ್ತೀವಿ. ಇನ್ನು ವಾಟರ್ ಪ್ರೂಫ್, ಸ್ವೆಟ್ ಪ್ರೂಫ್ ಅಂತ ಬಂದಾಗ, ವಾಟರ್ ಪ್ರೂಫ್ ಅಂತಂದರೆ ಈಗ ವಾಟರ್ ಫಾಲಲ್ಲಿ ಅಥವಾ ಪ್ರೀ ವೆಡ್ಡಿಂಗ್ ಶೂಟ್ಗಳಿಗೆಲ್ಲ ಮಾಡೋ ಮೇಕಪ್ಗೆ ನಾವು ವಾಟರ್ ಪ್ರೂಫ್ ಮೇಕಪ್ನ ಆಫ್ ಮಾಡ್ಕೊಳ್ಬೋದು. ಇನ್ನು ಸ್ವೆಟ್ ಪ್ರೂಫ್ ಮೇಕಪ್ಪನ್ನು ಯಾವಾಗ ಹೈರ್ ಮಾಡ್ಕೊಳ್ಬೇಕು ಅಂತಂದರೆ ಸಮ್ಮರಲ್ಲಿ ಅಥವಾ ತುಂಬ ಜಾಸ್ತಿ ಸ್ವೆಟ್ ಆಗ್ತಿರ್ತೀರ ಅಂದರೆ ಅದಕ್ಕೆ ಆದಂಥ ಸಪ್ರೇಟ್ ಪ್ರಾಡಕ್ಟ್ಸ್ಗಳು ಸಿಗುತ್ತೆ. ಸೊ ಆ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿಕೊಂಡು, ಅಂದರೆ ಪ್ಯಾನ್ ಕೇಕ್ಗಳನ್ನ ಯೂಸ್ ಮಾಡ್ಕೊಂಡು ಮಾಡೋವಂಥ ಮೇಕಪ್ಪು ಸ್ವೆಟ್ ಪ್ರೂಫ್ ಆಗಿರುತ್ತೆ. ಸೊ ಹೀಗೆ ನಿಮ್ಮ ಒಕೇಶನ್ಗೆ, ನಿಮ್ಮ ಸ್ಕಿನ್ ಟೈಪ್ಗೆ, ವೆದರ್ ಅನಾಲಿಸಿಸ್ ಎಲ್ಲದನ್ನು ಗಮನದಲ್ಲಿ ಇಟ್ಕೊಂಡು ನಿಮಗೆ ಯಾವ ಮೇಕಪ್ ಬೇಕೋ ಅದನ್ನೇ ಮಾಡಿಸ್ಕೊಳ್ಳಿ.